ನಾನು ಅಂದರೆ ಲಾಂಗ್ ಬ್ಯಾಕ್ 10 ವರ್ಷದ ಹಿಂದೆ ನಾವು ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಟ್ರೈನಿಂದ ಇಳಿದ್ರು ಟೀನೇಜರ್ಸು. ನಾವು ಆ ಟೀನೇಜರ್ಸ್ಗೆ ಎಲ್ಲಿಂದ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಒಂದು ಗುಂಪು ಬಂತು, ನಮಗೆ ಹೊಡೀತು. ಅದರಲ್ಲಿ ಹಲವಾರು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ನಿಂತಿರುವಂಥ ಬಸ್ಗಳು ಜಮೀರ್ ಖಾನ್ ಅವರದು, ಜಮೀರ್ ಖಾನೇ ತಂದಿರೋದು ಅಂತ ಅವ್ರು ಹೇಳಿದ್ರು. ಅಲ್ಲಿ ಯಾವ ಪೊಲೀಸರು ಏನು ಮಾಡಿಲ್ಲ. ರೈಲ್ವೆ ಸ್ಟೇಷನಲ್ಲಿ ಇದ್ದಂಥ 2 ಪೊಲೀಸರು ನಮಗೇನೋ ರಕ್ಷಣೆ ಕೊಡೋಕೆ ಅವರು ಆಗಲಿಲ್ಲ, ಯಾಕಂದ್ರೆ ಅಂಥ ದೊಡ್ಡ ಗುಂಪಿತ್ತು. ಅವತ್ತೇ ನಾವು ಕಂಪ್ಲೇಂಟ್ ಮಾಡಿದ್ವಿ. ಆದರೆ ಅವತ್ತೇನಾಗಿರಲಿಲ್ಲ. 2013 ಸಿದ್ದರಾಮಯ್ಯ ನೇತೃತ್ವದ ಭಾಳ ಸರ್ಕಾರ ಅದು. ನನಗೆ ಅನಿಸಿರುವಂಥದ್ದು, ಇವತ್ತು ತನಿಖೆ ಆಗಬೇಕು, ಅದು ಎಣ್ಣೆ ತನಿಖೆ ಆಗಬೇಕು ಅಥವಾ ಯಾವ ತನಿಖೆ ಆಗಬೇಕು ಗೊತ್ತಿಲ್ಲ. ಬೆಂಗಳೂರಿಗೆ ಅಕ್ರಮ ವಲಸಿಗರನ್ನು ತರೋದಕ್ಕೆ ಜಮೀರ್ ಖಾನ್ ಅವರ ಪಾತ್ರ ಏನು? ಜಮೀರ್ ಖಾನ್ ಅವರು ಇವತ್ತು ಈ 167 ಮನೆಗಳಿಗೆ ತಕ್ಷಣ ಮನೆ ಕೊಡ್ತೀವಿ, ಸಾಲ ಕೊಡಿಸ್ತೀವಿ, BBMPಯಿಂದ ದುಡ್ಡು ಕೊಡ್ತೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಕಾರಣ ಏನು? ಯಾರನ್ನು ನೀವು ರಕ್ಷಣೆ ಮಾಡಕ್ಕೆ ಹೊರಟ್ರಿ? ಯಾರಿಗೆ ಕರ್ನಾಟಕದಲ್ಲಿ ಸೆಟ್ಲ್ ಮಾಡೋಕ್ಕೆ ನೀವು ಹೊರಟಿದ್ದೀರಿ? ಇದು ನಮ್ಮ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಬರೋಕ್ಕೆ ಸಾಧ್ಯ. ನಮ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿ, ಅವ್ರು ಯಾಕೆ ಬಂದರು, ಯಾರು ಕಳಿಸಿದ್ರು, ಯಾಕೆ ಬಸ್ಗಳು ನಿಂತಿದ್ದು, ಯಾರು ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಯಾರನ್ನು ಸೆಟ್ಲ್ ಮಾಡೋಕ್ಕೆ ಇಲ್ಲಿ ಹೊರಟಿದ್ದೀರಿ, ಯಾವ ಡೆಮೋಗ್ರಫಿ ಚೇಂಜ್ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಚೇಂಜ್ ಮಾಡೋಕ್ಕೆ ನೀವು ಹೊರಟಿದ್ದೀರಿ, ಎಲ್ಲಿ ಹೊರಟಿದ್ದೀರಿ ನಮ್ಗೆ ಗೊತ್ತಿಲ್ಲ. ಆದರೆ ಇದಕ್ಕೆ ಬಹಳ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿದೆ ಅನ್ನುವಂಥದ್ದು ಮಾತ್ರ ನಂಗೆ ಗೊತ್ತಿದೆ. ಅವರು ಬಹಳ ಸ್ಪಷ್ಟ ಇದೆ. ನಮ್ಮ ಸೆಟಲೈಟ್ ಪಿಕ್ಚರನ್ನು ತೆಗಿಬೇಕು. ಯಾವ ಜಾಗದಲ್ಲಿ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಜಮೀನು ನಿರ್ಧಾರ ಆಗಿದೆ, ಅಲ್ಲಿ 25-30 ವರ್ಷದಿಂದ ಇರೋಕ್ಕೆ ಹೆಂಗೆ ಸಾಧ್ಯ? ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ನೀವು ರೆಕಾರ್ಡ್ ಕ್ರಿಯೇಟ್ ಮಾಡ್ಬೋದು. ಯಾರು ಬೇಕಾದ್ರೂ ಇವತ್ತು ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟರೆ ರೆಕಾರ್ಡ್ ಕ್ರಿಯೇಟ್ ಮಾಡಿ ಕೊಡ್ಬೋದು. ಆದರೆ ಸೆಟಲೈಟ್ ಪಿಕ್ಚರ್ನ ಪ್ರಕಾರ ನಾವು ತಗೋಬೇಕು. 3 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಅಲ್ಲಿ ಯಾರಿದ್ರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಜಾಗದಲ್ಲಿ ಏನು ಚಟುವಟಿಕೆ ನಡೀತಾ ಇತ್ತು? ಖಂಡಿತ ಇರಲಿಲ್ಲ. ಅಲ್ಲಿ ಹೊಸದಾಗಿ ಅಲ್ಲಿ ಶೆಡ್ ನಿರ್ಮಾಣ ಆಗಿದೆ. ಮತ್ತೆ ಧರ್ಮದ ಬಗ್ಗೆ ನಾವು ಮಾತಾಡಿಲ್ಲ. ಯಾವ ಧರ್ಮೀಯರು ಬೇಕಾದ್ರೂ ಇರ್ಬೋದು. ಆದರೆ ಹೊರ ದೇಶದಿಂದ ಬಂದಿರುವವರನ್ನ, ರೋಹಿಂಗ್ಯಗಳಿಗೆ ನಾವ್ಯಾಕೆ ಸೆಟಲ್ಮೆಂಟ್ ಮಾಡಬೇಕು? ನೀವು ಪತ್ತೆ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇರೋದು ಪೊಲೀಸರಿಗೆ, ಅವರು ಯಾವ ಜಿಲ್ಲೆಯವರು, ಆ ಜಿಲ್ಲೆಗೆ ಸಂಬಂಧಪಟ್ಟವರು. ನಾನು ಅಮ್ಮಿನಕೆರೆದು ಬಹಳ ಸ್ಪಷ್ಟ ಉದಾಹರಣೆ ಕೊಟ್ಟೆ, ನನ್ನ ಹತ್ರ ಫೋಟೋನೂ ಇದೆ. ಅಲ್ಲಿ ID ಕಾರ್ಡ್ ಇದ್ದು ಮತ್ತು ಅಲ್ಲಿಯ ಆಧಾರ್ ಕಾರ್ಡ್ ಇದ್ದು. ಕೇವಲ ಒಂದು ಜಿಲ್ಲೆದು ಮಾತ್ರ ಇದೆ. ನಾನು ಹೆಸರು ಮರೆತೆ, ಪಶ್ಚಿಮ ಬಂಗಾಳದ ಯಾವುದೋ ಒಂದು ಜಿಲ್ಲೆದು. ಅವರು ಇವತ್ತು ಎಲ್ಲೋದ್ರು? ಅರ್ಧಕ್ಕರ್ಧ ಜನ ಅಲ್ಲೇ ಇದ್ದಾರೆ. ಇನ್ನೂ ಅರ್ಧ ಜನ ಅಲ್ಲಿಂದ ಏನೋ ಎದ್ರುಕೊಂಡು ಹೋಗಿದ್ದಾರೆ. ಎಲ್ಲೋದ್ರು? ಮತ್ತೆ ಅವ್ರು ಎಲ್ಲಿಂದ ಬಂದರು? ಇದನ್ನು ಯಾರು ಪತ್ತೆ ಮಾಡಬೇಕು? ಅಲ್ಲಿಯ ಪೊಲೀಸರು ಮತ್ತು ನಮ್ಮ ಪೊಲೀಸರು ಒಟ್ಟು ಸೇರಿ ಪತ್ತೆ ಮಾಡಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇರೋದು, ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಬಂದು ಅವ್ರು ಕೂತ್ಕೊಂಡು ಅಕ್ರಮ ನೆಲೆಸಕ್ಕೆ ಯಾರು ಕಾರಣೀಕರ್ತರು? ನಮ್ಮ ಅಧಿಕಾರಿಗಳು ಯಾರು? ನೀವು 1-2-3 ಸಸ್ಪೆಂಡ್ ಮಾಡ್ಬೋದು. ಆದರೆ ಆ NGO ಕೂಡ ಯಾರ್ದು? NGOಗೂ ಮತ್ತು ಅಕ್ರಮವಾಗಿ ಅಲ್ಲಿ ನೆಲೆ ಊರಕ್ಕೆ ಏನು ಸಂಬಂಧ? ಸರ್ಕಾರಿ ಭೂಮಿಯಲ್ಲಿ ಎಲ್ಲಿ ಬೇಕಾದ್ರೆ ನೀವು ಶೆಡ್ ಹಾಕೊಂತೀರಿ? ಹೆಂಗೆ ಅಲೋ ಮಾಡೋಣ? ಮತ್ತೆ ಯಾರು ಅಕ್ರಮವಾಗಿ ವಾಸ ಮಾಡ್ತಾರೆ, ಕರ್ನಾಟಕದ ಪರಿಸ್ಥಿತಿ ಏನಾಗ್ಬೋದು ಹೇಳಿ? ಯಾರು ಅಕ್ರಮವಾಗಿ ವಾಸ ಮಾಡ್ತಾರೆ ಅವ್ರಿಗೆ ಮನೆ ಸಿಗುತ್ತೆ. ಅಂದರೆ ಇನ್ನು ಎಲ್ಲ ಕಡೆ ಅಕ್ರಮವಾಗಿ ವಾಸ ಮಾಡೋ ಅವ್ರಿಗೆ ಮನೆ ಅಲಾಟ್ ಆಗುತ್ತೆ. ಇದ ಸಂದೇಶ ನಮ್ಮದು? ಅಥವಾ ವೇಟಿಂಗ್ ಲಿಸ್ಟಲ್ಲಿ ಇರುವವರಿಗೆ ನಾವು ಮನೆ ಕೊಡಬೇಕಾ? ಎಷ್ಟು ವರ್ಷದಿಂದ ಕಾಯ್ತಾ ಇರುವವರಿಗೆ ಮನೆ ಕೊಡಬೇಕಾ? ಇವತ್ತು ಇದನ್ನ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು. ಪಿಣರಾಯಿ ವಿಜಯನ್ ಹೇಳಿದ್ರು, ಒತ್ತಡ ಮಾಡಿದ್ರು, ಅದಕ್ಕೆ ನಾವು ನಿರ್ಧಾರ ತಗೊಂತೀವಿ. KC ವೇಣುಗೋಪಾಲ್ ನಿಮ್ಮ ಹೈಕಮಾಂಡ್, ಅದಕ್ಕೆ ನಾವು ನಿರ್ಧಾರ ಮಾಡ್ತೀವಿ. ನಿಮ್ಮ ನಿರ್ಧಾರ ಏನು? ನಿಮ್ಮ ನಿರ್ಧಾರ ಇದ್ದಿದ್ದು ಸತ್ಯ ಇತ್ತು, ಸರಿ ಇತ್ತು, ಅಲ್ಲಿಂದ ತೆಗಿಬೇಕು, ಅಲ್ಲಿಂದ ಅವರನ್ನು ತೆರವುಗೊಳಿಸಬೇಕು, ಇದಿತ್ತು.
ಅದನ್ನು ಬಿಟ್ಟು ಈಗ ಹೊಸದಾಗಿ ಏನು ಕತೆ ಹೇಳ್ತಾ ಇದ್ದೀರಿ ನೀವು? ಅವರಿಗೆ ಹಂಗೆ ಬೈಯಪ್ಪನಹಳ್ಳಿಯ ಮನೆ ರೆಡಿಯಾದ ಮನೆಯ ಕೀಯನ್ನು ನೀವು ಕೊಡ್ತೀರಿ? ಯಾವ ಕಾನೂನಿನ ಅಡಿಯಲ್ಲಿ ಕೊಡ್ತಾ ಇದ್ದೀರಿ? ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸ್ಯಾಟಲೈಟ್ ಪಿಕ್ಚರ್ ತೆಗೆದ್ರೆ, ಗೂಗಲ್ ಪಿಕ್ಚರ್ ತೆಗೆದ್ರೆ ಯಾವಾಗ ಮನೆ ಇತ್ತು ಯಾವಾಗ ಮನೆ ಇಲ್ಲ ಗೊತ್ತಾಗುತ್ತೆ. ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಟೆಕ್ನಾಲಜಿ ಎಲ್ಲವೂ ಸಿಗುತ್ತೆ. 1 ವರ್ಷದ ಹಿಂದೆ ಏನಿತ್ತು, ಅಲ್ಲೇನು ಚಟುವಟಿಕೆ ನಡೀತಿತ್ತು, 2 ವರ್ಷದಿಂದ ಏನಿತ್ತು, 5 ವರ್ಷದಿಂದ ಏನು ನಡೀತು, ಅದು ಯಾವಾಗ ಭೂಮಿ ಕೊಟ್ಟರು, ಯಾವಾಗದಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಆಗ್ತಾ ಇದೆ, ಯಾವಾಗ ಕ್ವಾರಿ ಇತ್ತು, ಅಲ್ಲಿ ಕ್ವಾರಿನೇ ಇತ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒತ್ತಡದ ರಾಜಕಾರಣ ಮತ್ತು ತುಷ್ಟೀಕರಣದ ರಾಜಕಾರಣ. ಒಂದು ಹೈಕಮಾಂಡಿನ ಒತ್ತಡ, ಪಕ್ಕದ ರಾಜ್ಯದ ಒತ್ತಡ. ಎರಡನೇದು ತುಷ್ಟೀಕರಣ, ವೋಟ್ ಬ್ಯಾಂಕ್ ರಾಜಕಾರಣ. ಕೇರಳದ UDF LDF ಮಧ್ಯ ಸ್ಪರ್ಧೆಗೆ ಕರ್ನಾಟಕ ಬಲಿಯಾಗ್ತಿದೆ. ಅಲ್ಲಿ ಯಾವುದಪ್ಪ ಸ್ಪರ್ಧೆ? KC ವೇಣುಗೋಪಾಲ್ UDF, ಪಿಣರಾಯಿ ವಿಜಯನ್ LDF. ಯಾರಿಗೆ ಅವರು ಸಮಾಧಾನ ಮಾಡಿಸಬೇಕು, ಯಾರಿಗೆ ಖುಷಿಪಡಿಸಬೇಕು? ಅಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ. ಅಲ್ಲಿರುವಂಥ ಅಲ್ಪಸಂಖ್ಯಾತರ ಓಟನ್ನು ಯಾರು ಹೆಚ್ಚು ಪಡ್ಕೊತಾರೆ ಅನ್ನೋ ಆಧಾರದಲ್ಲಿ ಈ ಸಾರಿ ಕೇರಳದ ಚುನಾವಣೆ ನಡೆಯುತ್ತೆ ಅಂತ ಅವರ ಮನಸ್ಸಿಗೆ ಬಂದಿದೆ. ಅದಕ್ಕಾಗಿ ಕಾಂಪಿಟಿಷನು. ಅಲ್ಲಿಯ ರಾಜಕಾರಣಕ್ಕೆ, ಅಲ್ಲಿಯ ಸರ್ಕಾರ ರಚನೆಯ ಕಾರಣಕ್ಕೆ ಕರ್ನಾಟಕ ಬಲಿಯಾಗ್ತಿದೆ. ಕರ್ನಾಟಕದಲ್ಲಿ ಅಕ್ರಮ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತಗೊಂತಾ ಇದೆ. ಇದು ಕಾಂಗ್ರೆಸ್. ಬಹಳ ಸ್ಪಷ್ಟವಾಗಿ ಒಂದ್ಸಾರಿ ನಂಗೆ ಅನ್ಸುತ್ತೆ ಕರ್ನಾಟಕಕ್ಕೂ SIR ಬರಬೇಕು. SIR ಬಂದರೆ ಕರ್ನಾಟಕದಲ್ಲಿ ಯಾರು ನಿಜವಾದ ಕನ್ನಡಿಗರು, ಕನ್ನಡಿಗರು ಅಂತಂದರೆ ಇನ್ಕ್ಲೂಡಿಂಗ್ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪರ್ಮನೆಂಟ್ ನೆಲೆಸಿರುವವರು, ಯಾರು ಅಕ್ರಮ ವಲಸಿಗರು ಅನ್ನುವಂಥದ್ದು ಸಾಬೀತಾಗುತ್ತೆ. ಅದಕ್ಕಾಗಿ ಆದಷ್ಟು ಬೇಗನೆ SIR ಬರಲಿ. ಇಲ್ಲಿ ಯಾರು ಅಕ್ರಮ ಇದ್ದಾರೆ, ಯಾರು ಸಕ್ರಮ ಇದ್ದಾರೆ, ಇದರ ಸತ್ಯ ಹೊರಬೀಳಲಿ. ಮತ್ತು ಕರ್ನಾಟಕದ ಪೊಲೀಸರಿಗೆ ನನಗೆ ವಿಶ್ವಾಸ ಇದೆ. ಇವತ್ತು ಪೊಲೀಸ್ ಕಮಿಷನರ್ನ ಮೇಲೆ, ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರಿಗೆ ಶಕ್ತಿ ಇದೆ. ಆದರೆ ಅವರ ಕೈಯನ್ನು ಕಟ್ಟಿ ಹಾಕುವಂಥ ಯಾವುದೋ ಒಂದು ಷಡ್ಯಂತ್ರ ಶಕ್ತಿ ಇಲ್ಲಿ ಇದೆ. ಆ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರು ಹಿಂದೆ ಮುಂದೆ ನೋಡ್ತಿದ್ದಾರ. ನಮ್ಮ ಪೊಲೀಸರು ಅವರ ಪ್ರಾಣವನ್ನು ಪರಿಗಣಿಸದೇನೆ ದೇಶಕ್ಕಾಗಿ ಹೋರಾಟ ಮಾಡುವವರು. ಎಷ್ಟೋ ಜನ ಪೊಲೀಸರು ಹೇಗೆ ಇವತ್ತು ಬಾರ್ಡರಲ್ಲಿರುವಂಥ ನಮ್ಮ ಮಿಲಿಟರಿಯವರು, ನಮ್ಮ ಸೈನಿಕರು ಪ್ರಾಣ ತೆತ್ತಿದ್ದಾರೋ, ಇಂಟರ್ನಲ್ ಸೆಕ್ಯೂರಿಟಿಯ ಕಾರಣಕ್ಕೆ ಹಲವಾರು ಜನ ಪೊಲೀಸರು ಪ್ರಾಣ ತೆತ್ತಿದ್ದಿದೆ. ಅಂಥ ಪೊಲೀಸರು, ಅಂಥ ಗೌರವಯುತ ಪೊಲೀಸರು ಕರ್ನಾಟಕದಲ್ಲಿದ್ದಾರೆ ಅಂತ ಹೆಮ್ಮೆ ನಮಗಿದೆ. ಆದರೆ ಅವರ ಕೈಯನ್ನು ಕಟ್ಟಿ ಹಾಕ್ತಾ ಇರುವಂಥ ಶಕ್ತಿ ಯಾವುದು? ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇರೋದು ಪೊಲೀಸ್ ಕಮಿಷನರ್ಗೆ, ದಯಮಾಡಿ ಇದು ಯಾವುದಕ್ಕೂ ಈಲ್ಡ್ ಆಗಬೇಡಿ. ಏನು ಬೆಂಗಳೂರಲ್ಲಿ ಅಕ್ರಮ ವಲಸಿಗರು ಇದ್ದಾರೆ, ಯಾರು ಬೇರೆ ದೇಶದಿಂದ ಬಂದು ಇಲ್ಲಿ ಡ್ರಗ್ ಮಾಫಿಯಾ ನಡೆಸ್ತಿದ್ದಾರೆ, ಯಾರು ಬೇರೆ ರಾಜ್ಯದಿಂದ ಬಂದು ಡ್ರಗ್ ಮಾಫಿಯಾ ನಡೆಸ್ತಿದ್ದಾರೆ, ಯಾರು ಬೇರೆ ರಾಜ್ಯ ಬೇರೆ ದೇಶದಿಂದ ಬಂದು ಇಲ್ಲಿ ಅಕ್ರಮ ವಲಸಿಗರಿದ್ದಾರೆ, ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಇವತ್ತು ನಮ್ಮ ಎಲ್ಲ ಇಲಾಖೆಗಳು ಸೇರಿ ಮಾಡಬೇಕಾಗಿದೆ. ಇದು ನನ್ನ ವಿನಂತಿ ಇದೆ. ಗ್ರೇಟ್. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದರ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡಬೇಕು ಅನ್ನುವಂಥದ್ದನ್ನು ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಅಂದ್ರೆ ಅದರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ? ಪಾಕಿಸ್ತಾನದ ಜೊತೆ, ಬಾಂಗ್ಲಾದೇಶದ ಜೊತೆ, ಅಲ್ಲಿರುವಂತ ಅಕ್ರಮ ವಲಸಿಗರನ್ನ ನಿಮ್ಮ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಳ್ಳಕ್ಕೆ ನೀವು ಇಲ್ಲಿ ಸರ್ಕಾರ ನಡೆಸ್ತಿದ್ದೀರಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ. ಈ ಪ್ರಶ್ನೆಯನ್ನ ಕರ್ನಾಟಕದವರು ಕೇಳ್ತಾ ಇದ್ದಾರೆ. ಕಳೆದ 2.5 ವರ್ಷಗಳ ಹಿಂದೆ, ಸ್ವಲ್ಪ ಹಿಂದೆ 2.5 ವರ್ಷಗಳ ಹಿಂದೆ ಹೋದ ನಿಂದೆ ಸರ್ಕಾರ
ಕೇವಲ ಕರ್ನಾಟಕ ಸೀಮಿತವಾಗಿ ಮಾತ್ರ ಕೇಳ್ತಾ ಇದೆ. ಇದು ಕೇವಲ ನಿನ್ನೆ ಬೆಳಗಾದ್ರೆ ಆಗಿರುವಂತ ಬಿಲ್ಡಿಂಗ್ ಗಳಲ್ಲ ಆ ಜಾಗದಲ್ಲಿ. ನಿಮ್ದೇ ಸರ್ಕಾರ ಇತ್ತು, ನಿಮ್ಮಲ್ಲಿ ಅನೇಕ ನಾಯಕರುಗಳು ಸಚಿವ ಘೋಷಣೆ ಮಾಡಿ ಬಹಳ ವಿರಾವೇಶದಿಂದ ಮಾತಾಡ್ತಾರೆ. ಈ ಸರ್ಕಾರ ಇದ್ದಾಗ ಬಹಳ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲು ಎಡವಿದ್ದರ ಕಾರಣವೇ ಇದರಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ಬೋದಲ್ಲ. ಯಾಕಂದ್ರೆ ವರ್ಷಗಳಿಂದ ನಿಮ್ದೇ ಸರ್ಕಾರ ಇದೆ. ನಾನು ಆವಾಗಲೇ ಹೇಳಿದೆ, ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರ ಯಾರು ತಪ್ಪು ಮಾಡಿದ್ರು ತಪ್ಪೇ. ಅದು ನಾವು ಮಾಡಿದ್ರು ತಪ್ಪು, ನಾವು ಮಾಡಿದ್ರೆ ತಪ್ಪು ತಪ್ಪಲ್ಲ, ಇನ್ನೊಬ್ರು ಮಾಡಿದ್ರೆ ತಪ್ಪು ತಪ್ಪು ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ನಾವು ಪತ್ತೆ ಮಾಡಿಲ್ಲ ಅಂದ್ರೂ ತಪ್ಪೇ. ನಮ್ಮ ಸರ್ಕಾರದ ಅವಧಿಯಲ್ಲಿ ಹಲವಾರು ಪ್ರಯತ್ನಗಳಾಗಿದ್ವು. ಯಾರು ಪಾಕಿಸ್ತಾನಿಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ಅವರನ್ನು ಆಚೆ ಕಳಿಸುವಂಥದ್ದು, ಯಾರು ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅವರನ್ನು ಆಚೆ ಕಳಿಸುವಂಥದ್ದು. ನಮ್ಮ ದೇಶದ ಹಲವಾರು ಸರ್ಕಾರಗಳಿದೆ. ಇವತ್ತು ಅಸ್ಸಾಂ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಇದೆ, ಮಹಾರಾಷ್ಟ್ರ ಇದೆ. ಅಲ್ಲಿ ಎಲ್ಲ ಕಡೆ ಕೂಡ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಆಚೆ ಹಾಕಿರೋದು ನಡೀತಾ ಇದೆ. ಕರ್ನಾಟಕದಲ್ಲೂ ನಡೆಯುತ್ತೆ. ನಮ್ಮ ಸರ್ಕಾರಕ್ಕಾಗಿ ನಾವು ಕಾಯಬೇಕು. ಥ್ಯಾಂಕ್ ಯು, ಧನ್ಯವಾದ. ತುಂಬ ಮಾತಾಡಿ. ಅದೇ ಕೃಷ್ಣ ಬೈರೇಗೌಡರಿಗೆ ವೋಟ್ ಬ್ಯಾಂಕ್ ಬೇಕು. ಯಾರಿಗೂ ದೇಶ ಬೇಡ, ಯಾರಿಗೂ ದೇಶದ ರಕ್ಷಣೆ ಬೇಡ, ಯಾರಿಗೂ ಕರ್ನಾಟಕದ ರಕ್ಷಣೆ ಬೇಡ. ಯಾರು ಎಲ್ಲಿ ಬೇಕಾದ್ರೂ ಬಂದು ನೆಲೆಸಲಿ, ನಮಗೆ ವೋಟ್ ಹಾಸ್ಬೇಕು ಅಷ್ಟೇ. ಇವತ್ತು ಆ ಮಟ್ಟಕ್ಕೆ ರಾಜಕಾರಣ ನಮ್ಮ ಕಾಂಗ್ರೆಸ್ ಬಂದು ಇಳಿದಿದೆ. ವೋಟ್ ಬಂದರೆ ಸಾಕು, ನಿಮಗೆ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ. ಅದೇ ತಾನೇ ಇವತ್ತು 167 ಮನೆಗೆ ಕೀ ಕೊಡ್ತೀವಿ. ಯಾರ ಕೀ? ಕನ್ನಡಿಗರ ಕೀಯನ್ನ ನೀವು ಅವರಿಗೆ ಕೊಡಕ್ಕೆ ಹೊರಟಿದ್ದೀರಿ. ಖಂಡಿತ ಸರ್ಕಾರದ ಜವಾಬ್ದಾರಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದಿಂದ ಬಂದಂತ ಲಕ್ಷಾಂತರ ಕುಟುಂಬಗಳು ಇನ್ನೂ ಶೆಡ್ಡಲ್ಲಿದ್ದಾರೆ ಬೆಂಗಳೂರಲ್ಲಿ. ಯಾವಾಗ ಮನೆ ಕೊಡ್ತೀರಿ? ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವರು ಬೆಂಗಳೂರವರೇ, ಮನೆ ಇಲ್ಲದೆ ತಾತ ಮುತ್ತಾತನ ಕಾಲದಿಂದ ಬೆಂಗಳೂರು ವಲಸಿಗರೆ, ಅವರಿಗೂ ಮನೆ ಸಿಕ್ಕಿಲ್ಲ ಇನ್ನು. ಅವ್ರಿಗೆ ಯಾವಾಗ ಮನೆ ಕೊಡ್ತೀರಿ? ಅವರಿಗೆ ಯಾವಾಗ ಕೀ ಕೊಡೋದು? ನಿಮಗೆ 167 ಮನೆಯನ್ನು ನಿಮ್ಮದೇ ರೂಲ್ಸು, ನೀವೇ ಹೇಳಿರೋದು, ನೋಟಿಸ್ ಕೊಟ್ಟಿರೋದು. ನೀವೇ ನೋಟಿಸ್ ಕೊಟ್ಟು ಅಲ್ಲಿ ತೆರವು ಮಾಡಿದ್ದು ತಾನೆ. ಅದು ತೆರವು ಮಾಡಿದ್ದಕ್ಕೆ ಪಿಣರಾಯಿ ಮಾತಾಡಿದ್ರು, ವೇಣುಗೋಪಾಲ್ ಮಾತಾಡಿದ್ರು ಅಂತ ನೀವು ಹೊಸ ಮನೆ ಕೀ ಕೊಡಕ್ಕೆ ಹೊರಟಿದ್ದೀರಿ. ಇವರಿಗೆ ಯಾವ ಕೀ ಕೊಡ್ತೀರಿ? ಕರ್ನಾಟಕದಲ್ಲಿ ನೆಲೆಸಿರುವಂಥ ದಶಕಗಳಿಂದ ಶತಮಾನಗಳಿಂದ ನೆಲೆಸಿರುವಂಥವ್ರಿಗೆ ಯಾವ ಕೀ ಕೊಡೋದು? ಇದು ನಮ್ಮ ಪ್ರಶ್ನೆ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರ ಬಹಳ ನಿರಂತರವಾಗಿ, ಕಾನೂನು ಸುವ್ಯವಸ್ಥೆ ರಾಜ್ಯದ ಸಬ್ಜೆಕ್ಟು, ಬಹಳ ಸ್ಪಷ್ಟ, ನಿಮಗೆ ಗೊತ್ತಿರಲಿ. ರಾಜ್ಯ ಸರ್ಕಾರ ಸಹಕಾರ ಮಾಡದೇನೆ ಕೇಂದ್ರದ ಯಾವುದೇ ಟೀಮು ಕರ್ನಾಟಕಕ್ಕೆ ಬರೋಕ್ಕಾಗಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇನ್ಕ್ಲೂಡಿಂಗ್ CBI ಇರ್ಬೋದು ಅಥವಾ ಯಾವುದೇ ಇರ್ಬೋದು. ರಾಜ್ಯ ಸರ್ಕಾರದ ಪೊಲೀಸರು ಸಹಕಾರ ಕೊಟ್ಟಾಗಷ್ಟೇ ನಾವು ರಾಜ್ಯಕ್ಕೆ ಕಾಲಿಡ್ಬೋದು. ಆ ಕಾರಣಕ್ಕಾಗಿ ನಾನು ಇವತ್ತು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ, ನೀವು ನಿನ್ನೆ ಅಮಿತ್ ಶಾ ಅವರು ಅಸ್ಸಾಮಲ್ಲಿ ಮಾತಾಡಿದ್ದನ್ನು ಕೂಡ ಕೇಳಿಸ್ಕೊಂಡ್ರೆ, ಅಥವಾ ಅವರು ಮಾಡ್ತಾ ಇರುವಂಥ ಹಲವಾರು ಕಾನೂನು ಮತ್ತು ಬೇರೆ ಬೇರೆ ಪಾಲಿಸಿಗಳನ್ನು ತಗೊಂಡ್ರೆ, ನಮ್ಮ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವವರನ್ನು ಆಚೆ ಹಾಕೋದು ನಮ್ಮ ಮೊದಲ ಉದ್ದೇಶ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆಯಾ ರಾಜ್ಯಗಳಿಗೆ ಹಲವಾರು ಬಾರಿ ಪತ್ರ ಬರೆದಿದೆ, DGಗಳಿಗೆ ಪತ್ರ ಬರೆದಿದೆ, DGಗಳ ಸಭೆ ಮಾಡಿದೆ, ಚೀಫ್ ಸೆಕ್ರೆಟರಿಸ್ ಸಭೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಆಯಾಯ ರಾಜ್ಯದಲ್ಲಿ ಈ ರೀತಿ ಅಕ್ರಮ ವಲಸಿಗರಿದ್ದಾರೆ ಅದರ ಪಟ್ಟಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರಿಗೂ ಬಂದಿದೆ. ದಯಮಾಡಿ ನೀವು ಅವರಿಗೆ ಹೋಗಿ ಪ್ರಶ್ನೆ ಕೇಳಬೇಕು, ಅವರಿಗೂ ಬಂದಿದೆ. ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲಿಕ್ಕೆ ರಾಜ್ಯಗಳ ಸಹಕಾರ ಅಗತ್ಯ ಇದೆ. ರಾಜ್ಯಗಳು ವೋಟ್ ಬ್ಯಾಂಕ್ ರಾಜಕಾರಣವನ್ನು ನಿಲ್ಲಿಸಿ ದೇಶದ ಸರ್ಕಾರ ಜೊತೆ ಕೈ ಜೋಡಿಸಬೇಕು. ಅಕ್ರಮ ವಲಸಿಗರನ್ನ, ರೋಹಿಂಗ್ಯಗಳನ್ನ ಆಚೆ ಹಾಕೋದಕ್ಕೆ ದಯಮಾಡಿ ಸಹಕಾರವನ್ನು ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇದು ರಾಜಕಾರಣ ಸಿದ್ದರಾಮಯ್ಯ, DK ಶಿವಕುಮಾರ್ ಕಾಲಕ್ಕೆ ನಿಲ್ಲಲ್ಲ.